ರಾಜಶೇಖರಾನಂದ ಶ್ರೀಗಳನ್ನ ಕೇಳ್ತೀನಿ. ರಾಜಶೇಖರಾನಂದ ಶ್ರೀಗಳೇ, ನಮ್ಮ ಹಿಂದೂ ಧರ್ಮದ ಮೇಲಿರುವ ಅತಿ ದೊಡ್ಡ ಅಪವಾದ, ಇದನ್ನ ಅಪವಾದ ಅಂತ ಕರಿಬಹುದಾ ಗೊತ್ತಿಲ್ಲ, ಬಟ್ ತಕ್ಷಣಕ್ಕೆ ಆ ಪದ ನನಗೆ ಹೊಳಿತಾ ಇದೆ. ಅಪವಾದ ಅಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಎಲ್ಲರನ್ನ ಕೂಡ ಸಮಾನವಾಗಿ ಪರಿಗಣಿಸುವ ಗಮನಿಸುವ ಮನಸ್ಥಿತಿಯ ಕೊರತೆ ಇದೆ. ಯಡಹಳ್ಳಿಯವರು ಹೇಳ್ತಾ ಇದ್ರು, ಈ ದಿನಕ್ಕೂ ಕೂಡ 2024ರಲ್ಲೂ ಕೂಡ ಜಾತಿ ಪದ್ಧತಿ ಅನ್ನೋದು ಜೀವಂತವಾಗಿದೆ, ದೇಗುಲಗಳಿಗೆ ಮುಕ್ತ ಪ್ರವೇಶ ಅನ್ನೋದು ಮರೀಚಿಕೆ ಅನ್ನುವಂತ ಅನೇಕ ಉದಾಹರಣೆಗಳು ಸಿಗುತ್ತೆ. ಇಂಥ ಪರಿಸ್ಥಿತಿ ಇರುವಾಗ ಎಲ್ಲರಿಗೂ ಸಮಾನವಾಗಿ ದರ್ಶನದ ವ್ಯವಸ್ಥೆಯನ್ನ ಕೊಡ್ಲಿಕ್ಕೇನೆ ಸರ್ಕಾರದ ಹಿಡಿತ. ಮುಜರಾಯಿ ಇಲಾಖೆ ಇರೋದೇ ಎಲ್ಲಾ ದೇಗುಲಗಳಿಗೂ ಕೂಡ ಎಲ್ಲಾ ಭಕ್ತಾದಿಗಳು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಅನ್ನೋ ಚರ್ಚೆ ಇದೆಯಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಒಗ್ಗಟ್ಟಿನ ಕೊರತೆ ನಿಜಕ್ಕೂ ಇದೆಯೋ? ಪ್ರಸ್ತುತವೋ ಚರ್ಚೆ ಇದು? ನಮ್ಮಲ್ಲಿರುವಂತಹ ಜಾತಿ ಪದ್ಧತಿಗಳ ಪರಿಸ್ಥಿತಿಯಿಂದಾಗಿ ಬಹಳ ಕಾಲದ ಹಿಂದೆ ಈ ವ್ಯವಸ್ಥೆಗಳು ಇತ್ತು. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಅದು 1% ಇಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲೋ ಉತ್ತರ ಕರ್ನಾಟಕದಲ್ಲೋ ಇನ್ನೊಂದು 2-3 ಕಡೆ ಎಲ್ಲೋ ಆಡಿಯೋ ಕನೆಕ್ಷನ್ ಅಲ್ಲಿ ಒಂದ್ ಸ್ವಲ್ಪ ಏನೋ ತೊಂದರೆ, ಅದನ್ನ ಸರಿಪಡಿಸ್ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ. ನಾನು ಅದೇ ಪ್ರಶ್ನೆಯನ್ನ ಕಟ್ಟಿ ಸರ್ ಕೇಳ್ತೀನಿ. ಈಗ ಒಗ್ಗಟ್ಟಿಲ್ಲಪ್ಪ, ಕೆಲವೊಂದು ದೇವಸ್ಥಾನಗಳಲ್ಲಿ ಈಗಲೂ ಕೂಡ ಹಿಂದುಳಿದ ಜಾತಿಗಳಿಗೆ, ಅದನ್ನ ನಾನು ಹಿಂದುಳಿದ ದಲಿತರು ಅಂತ ಹೇಳಿ ಕ್ಯಾಟಗರೈಸ್ ಮಾಡ್ಲಿಕ್ಕೆ ವೈಯಕ್ತಿಕವಾಗಿ ಇಷ್ಟ ಇಲ್ಲದೆ ಹೋದ್ರು ಕೂಡ ಯಡಹಳ್ಳಿಯವರ ಪ್ರಶ್ನೆ ಪ್ರಸ್ತುತವಾಗಿದೆ. ಈಗಲೂ ಕೂಡ ಕೇವಲ ವೈದಿಕ ಧರ್ಮದವರಿಗೆ ಮಾತ್ರ, ಅದರ ಅನುಯಾಯಿಗಳಿಗೆ ಮಾತ್ರ ಅವಕಾಶ, ಅವರಿಗೆ ಪ್ರಾಧಾನ್ಯತೆ ಅನ್ನೋ ರೀತಿಯಲ್ಲಿ ಈಗಲೂ ಇದೆ. ಹೀಗಾಗಿ ಸರ್ಕಾರದ ಕಂಟ್ರೋಲ್ ಇರಬೇಕು ಅನ್ನೋ ವಾದ. ನೋಡಿ ಅಮ್ಮ, ಒಂದನೇದಾಗಿ ಇಲ್ಲಿ ಬಹಳ ಇದನ್ನ ಸಮಾಧಾನದಿಂದ ನಾವು ಅರ್ಥ ಮಾಡಿಕೊಳ್ಳೋದಾದ್ರೆ, ಫಸ್ಟು ಇತಿಹಾಸದ ಜ್ಞಾನ ಇರಬೇಕು. ಎರಡನೇದು ಅಧ್ಯಯನ ಬೇಕಾಗುತ್ತೆ. ಅಧ್ಯಯನನೂ ಇಲ್ಲ, ಇತಿಹಾಸದ ಜ್ಞಾನನೂ ಇಲ್ಲ, ಯಾವುದಕ್ಕೋ ಏನೋ ಹೇಳೋದು, ಯಾವುದೋ ಮಂತ್ರವನ್ನು 1000 ವರ್ಷದ ಹಿಂದಿಂದ ಅಂತ ಹೇಳೋದು, ಹೇಳದೇ ಇರೋದನ್ನು ಅಪ್ರಸ್ತುತವಾಗಿ ಹೇಳೋದು, ಇದ್ಯಾವುದು ಸರಿಯಾದದ್ದಲ್ಲ. ಇವಾಗ ಉದಾಹರಣೆಗೆ ಪ್ರಾಚೀನ ದೇವಸ್ಥಾನಗಳು ಅಂತ ಏನು ಉಂಟಲ್ಲ, ಕೆಲವೊಂದಿಷ್ಟು ಭಾಗದಲ್ಲಿ ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೇನೆ ಇವಾಗ ಹೇಳಿರ್ತಕ್ಕಂಥ ರೂಲ್ಸ್, ಇವಾಗ ಒಂದು ಸಾಧಾರಣವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಕರೋನಾ ಬಂದಿತ್ತು, ಲಾಕ್ಡೌನ್ ಇತ್ತು, ಆವಾಗ ಇವಾಗ ನನ್ನ ಪಾಡಿಗೆ ನಾನು ರೋಡಲ್ಲಿ ಅಡ್ಡಾಡಿದ್ರೆ, ಬೀದಿಯಲ್ಲಿ ನನ್ನ ಜೊತೆ 10 ಜನ ಕರ್ಕೊಂಡು ಅಡ್ಡಾಡಿದ್ರೆ ತಪ್ಪಲ್ಲ. ಆವಾಗ ನಾನು ಒಬ್ಬನೇ ಹೊರಗಡೆ ಬಂದ್ರೂ ತಪ್ಪೆ. ಆ ನಿಯಮಗಳನ್ನು ಸರಿಯಾಗಿ ನಾವು ಅರ್ಥೈಸಿಕೊಳ್ಳದೇನೆ, ನಾವು ಎಲ್ಲರೂ ಕೂಡ ಯಾರು ಅಧ್ಯಯನಶೀಲರೇ ಅಲ್ಲ, ನಮ್ಮಲ್ಲೇ ಅಧ್ಯಯನಶೀಲರಿದ್ದಾರೆ, ಅಥವಾ ನೀವು ಹೇಳ್ತಕ್ಕಂತಹ ನಮಗೂ ಯಾವುದು ಈ ಥರ ಮೇಲ್ಜಾತಿ ಕೀಳ್ಜಾತಿ ಅನ್ನೋ ಪ್ರಸಂಗ ಇಲ್ಲ. ಆದರೆ ಯಾರು ಬಿಂಬಿಸ್ತಾರೋ ಅವರ ಪ್ರಕಾರವಾಗಿ ಅಂಗೀಕೃತ್ಯವಾದ ಅಂತ ಕರೀತಾರೆ ಶಾಸ್ತ್ರದಲ್ಲಿ, ಅವರು ಹೇಳಿದಂತೆ ನಾವು ಕೇಳುವುದಾದರೆ, ಅಂದರೆ ಈ ಬ್ರಾಹ್ಮಣ ಜಾತಿಗೆ ಇನ್ನೊಂದು ಯಾವುದೋ ಮೇಲ್ಜಾತಿಗೆ ಅದಕ್ಕೆ ಮಾತ್ರ ಇದೆ ಅಂದರೆ ಆ ಥರ ಎಲ್ಲೂ ಇಲ್ಲ. ಒಂದು ದೇವಸ್ಥಾನ ಅಂತ ಬಂದಾಗ, ಈ ಉದಾಹರಣೆಗೆ ನಾವು ಪಾರಂಪರಿಕವಾಗಿ ಬಂದಂತಹ ಒಂದು ದೇವಸ್ಥಾನದಲ್ಲಿ ಅರ್ಚಕರು ನಾವು ಊರಲ್ಲಿ, ಅಲ್ಲಿ ಇವತ್ತವರೆಗೂ ಕೂಡ ಎಲ್ಲ ವಿಧವಾದಂತಹ ಮತೀಯರು ಸೇರಿ ನಾವು ಪೂಜೆಯನ್ನು ಮಾಡ್ತೇವೆ. ಅದಕ್ಕೊಂದು ಕ್ರಮ ಇದೆ. ಗರ್ಭಗುಡಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡ್ತೇವೆ. ತದನಂತರದಲ್ಲಿ ಹೊರಗಡೆ ಬಂದಾಗ ಈ ದೇವರ ಉತ್ಸವಾದಿಗಳಿಗೆ ಬಂದಾಗ ಉತ್ಸಾಹ ಅಂತ ಕಟ್ತಾರೆ, ಒಂದು ಉತ್ಸವವನ್ನು ಮಾಡುವುದಕ್ಕೆ. ಅದು ಹೇಗೆ ಅಂತಂದರೆ ಅಸೆಂಬ್ಲಿಡ್ ಆಗಿರ್ತದೆ, ಅದನ್ನು ಬೇರೆ ಬೇರೆ ಬಿಡಿ ಪದಾರ್ಥಗಳಿರ್ತದೆ, ಅದನ್ನ ಅಸೆಂಬ್ಲಿ ಮಾಡೋದು, ಸೇರಿಸಿದಾಗ ಒಂದು ರಥ ನಿರ್ಮಾಣ ಆಗ್ತದೆ. ಅದಕ್ಕೆ ಒಂದು ಪಂಗಡದವರನ್ನು ಎಲ್ಲರನ್ನೂ ಸೇರಿಸಿಕೊಂಡು ಆ ದೇವಸ್ಥಾನದಲ್ಲಿ ಪುಷ್ಪಗಳನ್ನು ತಂದು ಕೊಡ್ತಕ್ಕಂಥವ್ರು, ದವಸ ಧಾನ್ಯಗಳನ್ನು ತಂದು ಕೊಡ್ತಕ್ಕಂಥವ್ರು, ಈ ದೇವಸ್ಥಾನದ ಶುದ್ಧೀಕರಣಗಳು ಮತ್ತೊಂದು ಎಲ್ಲರನ್ನೂ ಸೇರಿಸಿ ಮಾಡಿದೆ. ಆದರೆ ಕೆಲವೊಂದಿಷ್ಟು ಭಾಗದಲ್ಲಿ ಇರತಕ್ಕಂತಹ ಗುಣಮಟ್ಟದ ಒಂದು ತಂತ್ರಜ್ಞಾನಗಳು ಇಲ್ಲದೇ ಇರೋದ್ರಿಂದ ಅದನ್ನು ಸರಿಯಾಗಿ ಅರ್ಥೈಸ್ಕೊಳ್ಳೋಕ್ಕಾಗಲಿಲ್ಲ. ನಮ್ಮಲ್ಲೂ ಕೂಡ ಇವಾಗ ಶ್ರುತಿ ಮತ್ತು ಸ್ಮೃತಿಗಳು ಅಂತ ಧರ್ಮಶಾಸ್ತ್ರದ ನಿಯಮಗಳು ಬೇರೆ, ಪದ್ಧತಿಗಳು ಬೇರೆ, ಅದರಲ್ಲಿ ತುಂಬಾ ಬದಲಾವಣೆಗಳು ಖಚಿತವಾಗಿದೆ. ಇವಾಗ ಬಂದಿದೆ ಅಂದರೆ ನಾವು ಇವಾಗ ಆಧುನಿಕವಾಗಿ ಮಾಡ್ಕೊಂಡ್ವಾ? ಇಲ್ಲ, ಪ್ರಾಚೀನವಾಗಿ ಇತ್ತು, ಅದರ ಅರ್ಥವನ್ನು ಸರಿಯಾಗಿ ನಾವು ಮಾಡ್ಕೊಂಡಿರಲಿಲ್ಲ. ಇವಾಗ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ, ಅದನ್ನು ಸರಿಪಡಿಸ್ಕೋತಾ ಇದ್ದೀವಿ. ಇಷ್ಟೇ ವಿಷಯ ಇರತಕ್ಕಂಥದ್ದು. ಇವತ್ತಿನ ಪ್ರಸ್ತುತ ಪ್ರಸಂಗದಲ್ಲಿ ನಾನು ಅವ್ರನ್ನ ಕೇಳ್ತಕ್ಕಂಥದ್ದಾದರೆ, ಈಗ ಏನಾಗಿದೆ ಅಂತಂದರೆ ಒಂದು ಶೋಚನೀಯ ಸ್ಥಿತಿ ಇದು. ಈ ಕೃತ್ಯ ಇವಾಗೇನು ತಿರುಮಲ ದೇವಸ್ಥಾನದಲ್ಲಿ ನಡೆಯಿರೋ ಕೃತ್ಯ, ಇದೇನಾದರೂ ಕೂಡ ಕ್ರಿಶ್ಚಿಯನ್ ಧರ್ಮದ ದೇವಸ್ಥಾನಗಳಲ್ಲಿ, ಅವರು ನಂಬಿಕೆ ಇಟ್ಟಿರ್ತಕ್ಕಂಥ ಸ್ಥಳಗಳಲ್ಲಿ, ಮುಸ್ಲಿಮರು ನಂಬಿಕೆ ಇಟ್ಟಿರ್ತಕ್ಕಂಥ ಸ್ಥಳಗಳಲ್ಲಿ ನಡೆದಿದ್ರೆ ನಾವು ನೀವು ಚರ್ಚೆಗೆ ಯಾರು ಕೂಡ್ತಿರ್ಲಿಲ್ಲ. ಇಷ್ಟೊತ್ತಿಗೆ ಎಲ್ಲಿ ಬೆಂಕಿ ಹತ್ತಿತು, ಯಾರನ್ನ ಕೊಂದ್ರು, ಯಾರನ್ನ ಹೊಡೆದ್ರು, ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ನಾವು. ಯಾಕೆ ಇಷ್ಟು ಸಲಹೆ ಸಿಕ್ಕಿದೆ ಅಂತಂದರೆ, ನಾವು ಹಿಂದೂಗಳೆಲ್ಲರೂ ಕೂಡ ಒಗ್ಗಟ್ಟಿಂದ ಇದ್ದೇ ಇದ್ದೀವಿ. ಅದರಲ್ಲೂ ಕೂಡ ಒಂದು ಖೇದನೀಯ ಪ್ರಸಂಗ ಇದೆ. ನಮ್ಮನ್ನು ಡಿವೈಡ್ ಆ್ಯಂಡ್ ರೂಲ್ ಅಂತ ಮಾಡಿ ಅವ್ರು ನಮಗೆ ಬಂದು ಇಲ್ಲದೇ ಇರುವ ವಿಪರೀತ ಜ್ಞಾನವನ್ನು ಕೊಟ್ಟು, ನೀವು ಒಂದು ಮೇಲ್ಜಾತಿಯಲ್ಲಿ ಈ ಪಂಗಡದವರು ಈ ಥರ ಬರಿಬೇಕು, ಆ ಥರ ಬರಿಬೇಕು ಜಾತಿ ಗಣತಿಯಲ್ಲಿ ಅಂತ ಹೇಳಿಕೊಟ್ಟವರೇ ಒಂದು ಪಂಗಡದವರಿದ್ದಾರೆ. ಅದನ್ನೆಲ್ಲ ಕೂಡ ಮೊದಲಿಗೆ ಭೇದ ಭಾವ ಮಾಡಿದ್ದೇ ಅವರು, ಅಲ್ಲಿಂದನೇ ಬಂದದ್ದು, ಮೊದಲಿಂದ ನಾವು ಮಾಡಿದ್ದಲ್ಲ. ಆದರೆ ಶಾಸ್ತ್ರ ಹೇಳ್ತದೆ. ಆಶ್ರಮವನ್ನ ಶುರು ಮಾಡಿದವರು ಯಾರು ಸ್ವಾಮಿ?
ಯಾರು ಜಾತಿಗಳನ್ನ ನೋಡಿ, ಒಂದ್ ನಿಮಿಷ ಒಂದು ಪರೀಕ್ಷೆ ನಡೆದಿದೆ, ಇಷ್ಟು ಹುದ್ದೆಗಳಿದೆ, ಇಷ್ಟಿಷ್ಟು ಹುದ್ದೆಗಳನ್ನ ಈ ಪಂಗಡವ್ರು ಕೊಡ್ತಿದೀವಿ ಅಂತ ತಿಳಿಸೋದನ್ನ ನೀವು ವರ್ಣಾಶ್ರಮದ ವಿಂಗಡಣೆ ಅಂತ ಕರೆದ್ರೆ ಅದು ಮೂರ್ಖತನ. ಈಗ ಒಂದು ಚಿಕ್ಕ ಉದಾಹರಣೆ, ಅಯೋಧ್ಯೆಯ ರಾಮ ಮಂದಿರ, ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಬೇಕಾದ ಅರ್ಚಕರ ನಿಯೋಜನೆ ಸಂದರ್ಭದಲ್ಲಿ ಇಂಥದ್ದೇ ಜಾತಿ ಅಂತ ಹೇಳಿ ಮಾಡ್ಲಿಲ್ಲ. ಅಲ್ಲೊಂದು ಪರೀಕ್ಷೆಯ ನಂತರದಲ್ಲಿ ಒಂದು ಅಚ್ಚುಕಟ್ಟಾದ ಟ್ರೈನಿಂಗ್ ಪ್ರೋಸೆಸ್, ಎಲ್ಲಾ ಜಾತಿಯವರನ್ನ ಕೂಡ ಒಳಗೊಂಡು ನಡೆಸಿದ ಪರೀಕ್ಷೆಯಲ್ಲಿ ಯಾರು ಉತ್ತಮವಾಗಿ ಪರ್ಫಾರ್ಮ್ ಮಾಡಿದ್ರು ಅವರಿಗೆ ಅಯೋಧ್ಯೆಯಲ್ಲಿ ಸರ್. ಅಂದ್ರೆ ನೀವು ಹೇಳ್ತಾ ಇರೋ ಪದ್ಧತಿ ಇತ್ತು, ಈಗ ಬದಲಾವಣೆ ಆಗ್ತಿದೆ, ಅದನ್ನು ಕೂಡ ನಾವು ಸಹಿಸಿಕೊಳ್ಬೇಕು. ಅಯೋಧ್ಯೆಯ ಪರಮ ಪೂಜ್ಯ ಶ್ರೀರಾಮಚಂದ್ರನ ಸನ್ನಿಧಾನ, ಅಲ್ಲಿ ಪೂಜೆ ಮಾಡ್ಲಿಕ್ಕೂ ಕೂಡ ನಾವು ಒಂದಲ್ಲ ಅಂದ್ರೆ ಈಗ ಕರ್ನಾಟಕದಲ್ಲಿರ್ತಕ್ಕಂಥ ನಿಮ್ಮ ಮಟ್ಟಕ್ಕೆ ನಾನು ಬರ್ತೀನಿ, ನಿಮ್ ಜೊತೆ ನನಗೆ ಊಟಕ್ಕೆ ಹಾಕ್ಬಿಡಿ ಸಾಕು, ಇನ್ನೇನು ಬೇಕಾಗಿಲ್ಲ. ಶನಿವಾರ ನೋಡ್ತೀರಾ, ಊಟಕ್ಕೆ ಕೊಡೋದಿಲ್ಲ ನೀವು. ಹಿರಿಯ ಪೇಜಾವರ ಸ್ವಾಮಿಗಳವರಿಗೆ ನಮ್ಮ ಪೇಜಾವರ ಹಿರಿಯ ಪೇಜಾವರ ಸ್ವಾಮಿಗಳಿದ್ದಾಗ ನಾವು ಅಲ್ಲಿ ಇಟ್ಟಿಗೆ ಪೂಜೆ ಅಂತ ಮಾಡಿದಾಗ 100 ವರ್ಷಗಳ ಹಿಂದೆ, ಸುಮಾರು 50-60 ವರ್ಷಗಳ ಹಿಂದೆ, ಯಾವಾಗ್ಲೂ ಕೂಡ ನಾವು ಮೊದಲು ಇಟ್ಟಿಗೆ ಪೂಜೆ ಮಾಡಿಸಿ ಇಟ್ಟಿಗೆಯನ್ನು ಇಡಿಸಿದ್ದು ಚವ್ಹಾಣ್ ಅವ್ರ ಕಡೆಯಿಂದ. ಅವರು ಮೇಲ್ಪಂಕ್ತಿಯವರಲ್ಲ, ಅವತ್ತು ಬೇಕಾದಷ್ಟು ಜನ ಇದ್ರು. ಇದೆಲ್ಲವೂ ಕೂಡ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಮನುಷ್ಯನಿಗೆ ಇಷ್ಟೇ ಆಗೋದು ಏನಂದ್ರೆ ವಿಷಯ ಜ್ಞಾನ ಇರಬೇಕು, ಅಧ್ಯಯನ ಇರಬೇಕು. ಇಲ್ಲದೆ ಇರುವಾಗ ಕೀಚಾಡಬೇಕು, ಕೂಗಾಡಬೇಕು, ಇಷ್ಟೇ ವೈದಿಕ ಶಾಸ್ತ್ರ ಬಿಟ್ಟು ನೀವು ಹೊರಗಡೆ ಬರೋದಿಲ್ಲ. ದಾಟಿ ಒಂದು ಅಧ್ಯಯನ ಇದೆ, ಲೋಕಾಯುತ ಸಂಸ್ಕೃತಿ ಇದೆ. ಹೌದು, ನೀವು ಚೌಕಟ್ಟಿನಲ್ಲಿದ್ದೀರಿ, ಆಸ್ತಿಕವಾದವೂ ಇರುತ್ತದೆ. ಶ್ರೀಗಳನ್ನ ಕೇಳ್ತೀನಿ. ರಾಜಶೇಖರಾನಂದ ಶ್ರೀಗಳು ಮೈಕ್ ಆಡಿಯೋ ಅವ್ರದ್ದು ಮಾತ್ರ. ರಾಜಶೇಖರಾನಂದ ಶ್ರೀಗಳು ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.